प्रतिप्रसवहेयाः सूक्ष्माः ಕ್ಲೇಶಗಳು ಸೂಕ್ಷ್ಮವಾಗಿ ಲಯವಾಗುತ್ತವೆ. ಯೋಗಿಯ ಮನಸ್ಸು ತನ್ನ ವ್ಯಾಪಾರವನ್ನು ಮುಗಿಸಿದಾಗ ಈ ಪಂಚಕ್ಲೇಶಗಳು ಸುಟ್ಟ ಬೀಜದಂತೆ ಆಗಿ ಮನಸ್ಸಿನೊಂದಿಗೆ ಅಸ್ತವಾಗುತ್ತವೆ. ಕಾರ್ಯವಾದ ಚಿತ್ತವು ಕಾರವಾದ ಅಹಂಕಾರದಲ್ಲಿ ಲಯವಾಗುತ್ತದೆ. ಇದಕ್ಕೆ ಪ್ರತಿಪ್ರಸವ ಎಂದು ಹೆಸರು. ಧ್ಯಾನಹೇಯಾಸ್ತದ್ವೃತ್ತಯಃ ಆ ವೃತ್ತಿಗಳು ಧ್ಯಾನದಿಂದ ಹೋಗಲಾಡಿಸಲ್ಪಡಬೇಕು. ಕ್ರಿಯಾಯೋಗದಿಂದ ಕ್ಲೇಶಗಳ ಸ್ಥೂಲ ವೃತ್ತಿಗಳು ಪುರುಷವಾದಾಗ ಪ್ರಸಂಖ್ಯಾನಾದ್ಯನಾದಿಂದ ಸುಟ್ಟ ಬೀಜದಂತೆ ಸೂಕ್ಷ್ಮವಾಗುವವರೆಗೂ ಹೋಗಲಾಡಿಸಲ್ಪಡಬೇಕು. ವಸ್ತ್ರಗಳ ಸ್ಥೂಲವಾದ ಕೊಳೆಯನ್ನು ಮೊದಲು ಹೋಗಲಾಡಿಸ ಅನಂತರ ಸೂಕ್ಷ್ಮವಾದ ಕೊಳೆಯನ್ನು ಯತ್ನದಿಂದಲೂ ಉಪಾಯದಿಂದಲೂ ಹೋಗಲಾಡಿಸುವಂತೆ ಸ್ವಲ್ಪ ವಿರೋಧಿಗಳ ಸ್ಥೂಲ ವೃತ್ತಿಗಳನ್ನೂ ಹೆಚ್ಚಿನ ವಿರೋಧಿಗಳಾದ ಸೂಕ್ಷ್ಮ ವೃತ್ತಿಗಳು ಹೋಗಲಾಡಿಸಬೇಕು. क्लेशमूलः कर्माशयो दृष्टादृष्टजन्म वेदनीयः ಕ್ಲೇಶಗಳಲ್ಲಿ ಸುಪ್ತವಾಗಿರುವ ಕರ್ಮದ ಮೂಲವಿರುತ್ತದೆ. ಅದು ವರ್ತಮಾನ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ಅನುಭವವಾಗುತ್ತದೆ. ಸುಪ್ತವಾದ ಪುಣ್ಯ ಕರ್ಮಗಳಿಗೆ ಲೋಭ, ಮೋಹ, ಕ್ರೋಧವೇ ಮೂಲ. ಅದು ವರ್ತಮಾನ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಅನುಭವಿಸಲ್ಪಡುವುದು. ಮಂತ್ರ, ತಪಸ್ಸು, ಸಮಾಧಿಯಿಂದ ಅಥವಾ ಈಶ್ವರ, ದೇವತೆಗಳು, ಮಹರ್ಷಿಗಳು, ಮಹಾನುಭಾವರು ಇದರ ಆಧಾರ. ಸುಪ್ತ ಕರ್ಮವು ಪರ್ವತ ಕೂಡಲೇ ಪುಣ್ಯಕರ್ಮವು ಫಲವನ್ನು ಕೊಡುತ್ತದೆ. ತೀವ್ರ ಕ್ಲೇಶದಿರುವಾಗ ಭಯಗೊಂಡವರು, ರೋಗಿಗಳು, ಬಡವರು ಅಥವಾ ವಿಶ್ವಾಸವನ್ನು ಇಟ್ಟಿರುವವರು, ಮಹಾನುಭಾವರು ಅಥವಾ ತಪಸ್ವಿಗಳು ಇವರಿಗೆ ಮನುಷ್ಯನು ಪುನಃ ಪುನಃ ಅಪಕಾರವನ್ನು ಮಾಡಿದಾಗ ಸುಪ್ತವಾದ ಪಾಪಕರ್ಮವು ಕೂಡಲೇ ಫಲವನ್ನು ಕೊಡುತ್ತದೆ. ಹೀಗೆಂದರೆ ನಂದೀಶ್ವರ ಕುಮಾರನು ಅವನ ತಪಸ್ಸು ಮುಗಿದ ಕೂಡಲೇ ಮನುಷ್ಯ ಶರೀರವನ್ನು ಬಿಟ್ಟು ದೇವತ್ವವನ್ನು ಹೊಂದಿದನು. ದೇವೇಂದ್ರನಾದ ನಹುಷನು ಅಧರ್ಮದ ಪರಿಪಾಕದಿಂದ ತನ್ನ ದೇವ ಶರೀರವನ್ನು ಬಿಟ್ಟು ತಿರ್ಯಗ್ರೂಪವನ್ನು, ಹಾವಿನ ಆಕಾರವನ್ನು ಹೊಂದಿದನು. ನರಕಕ್ಕೆ ಅರ್ಹರಾದ ಜನರಿಗೆ ವರ್ತಮಾನ ಜನ್ಮದಲ್ಲಿ ಸುಪ್ತ ಕರ್ಮವು ಫಲವನ್ನು ಕೊಡುವುದಿಲ್ಲ. ಹಾಗೆಯೇ ಕ್ಲೇಶಗಳನ್ನು ನಾಶ ಮಾಡಿಕೊಂಡವರಿಗೆ ಸುಪ್ತ ಕರ್ಮವು ಮುಂದಿನ ಜನ್ಮದಲ್ಲಿ ಫಲವನ್ನು ಕೊಡುವುದಿಲ್ಲ. ಏಕೆಂದರೆ ಕ್ಲೇಶಗಳು ಮುಗಿದ ಕೂಡಲೇ ಫಲಗಳು ಬರುತ್ತವೆ. सति मूले तद्विपाको जात्यायुर्भोगा
ಕ್ಲೇಶದ ಮೂಲವು ಇರುವಾಗ ಜನ್ಮ, ಆಯಸ್ಸು ಮತ್ತು ಅನುಭವ ಇವುಗಳ ರೂಪದಲ್ಲಿ ಅದರ ಫಲವಿರುತ್ತದೆ. ಕ್ಲೇಶವಿರುವಾಗ ಸುಪ್ತ ಕರ್ಮದ ಫಲವು ಆರಂಭವಾಗುತ್ತದೆ. ಕ್ಲೇಶದ ಮೂಲವು ನಾಶವಾಗಿರುವಾಗ ಅಲ್ಲ. ಅಕ್ಕಿಯ ಭತ್ತದ ಹೊದಿಕೆಯಿಂದ ಕೂಡಿರುವಾಗ ಅಥವಾ ಬೀಜ ಸಾಮರ್ಥ್ಯವು ನಾಶವಾಗದಿರುವಾಗ ಮೊಳಕೆಯಾಗದೆಯೇ ಹೊರತು ಹೊರ ಹೊದಿಕೆಯನ್ನು ಕಳೆದುಕೊಂಡಾಗ ಅಥವಾ ಬೀಜ ಭಾವವು ಸುಟ್ಟು ಹೋದಾಗ ಅಲ್ಲ. ಹಾಗೆಯೇ ಸುಪ್ತ ಕರ್ಮವು ಕ್ಲೇಶಗಳಿಂದ ಸುತ್ತುವರಿದಾಗ ಕರ್ಮಫಲವನ್ನು ಕೊಡುತ್ತದೆಯೇ ಹೊರತು ಕ್ಲೇಶಗಳನ್ನು ಕಳೆದುಕೊಂಡಾಗ ಅಥವಾ ಪ್ರಸಂಖ್ಯಾನ ಧ್ಯಾನದಿಂದ ಕ್ಲೇಶ ಬೀಜ ಭಾವವು ಸುಟ್ಟು ಹೋದಾಗ ಅಲ್ಲ. ಈ ಕರ್ಮಫಲವು 3 ವಿಧವಾಗಿ ಇರುತ್ತದೆ: ಜನ್ಮ, ಆಯಸ್ಸು ಮತ್ತು ಅನುಭವ. ಇಲ್ಲಿ ಇದು ವಿಚಾರಿಸಲ್ಪಡುತ್ತದೆ: ಒಂದು ಕರ್ಮವು ಒಂದೇ ಜನ್ಮವನ್ನು ಕೊಡುತ್ತದೆಯೇ ಅಥವಾ ಒಂದು ಕರ್ಮವು ಅನೇಕ ಜನ್ಮಗಳನ್ನು ಕೊಡುತ್ತದೆಯೇ? ಎರಡನೆಯದಾಗಿ, ಅನೇಕ ಕರ್ಮಗಳು ಅನೇಕ ಜನ್ಮಗಳನ್ನು ಕೊಡುತ್ತವೆಯೇ? ಅಥವಾ ನಾಲ್ಕನೆಯದಾಗಿ, ಅನೇಕ ಕರ್ಮಗಳು ಒಂದೇ ಜನ್ಮವನ್ನು ಕೊಡುತ್ತವೆಯೇ? ಒಂದನೆಯದು, ಒಂದು ಕರ್ಮವು ಒಂದೇ ಜನ್ಮಕ್ಕೆ ಕಾರಣವಾಗುವುದಿಲ್ಲ, ಏಕೆಂದರೆ ಒಳ್ಳೆಯ ಕರ್ಮದ ಫಲದಲ್ಲಿ ಜನರ ವಿಶ್ವಾಸವೂ ಹೋಗುತ್ತದೆ. ಅನಾದಿ ಕಾಲದಿಂದ ಸಂಚಿತವಾದ ಲೆಕ್ಕವಿಲ್ಲದ ಕರ್ಮಗಳ ಮತ್ತು ವರ್ತಮಾನ ಕರ್ಮಗಳ ಫಲಕ್ರಮವು ಅನಿಯತವಾಗುವುದು ಇದು ಇಷ್ಟವಿಲ್ಲ. ಎರಡನೆಯದು, ಒಂದೇ ಕರ್ಮವು ಅನೇಕ ಜನ್ಮಗಳನ್ನು ಕೊಡಲಾರದು. ಏಕೆ? ಆಗಿ ಹೋದ ಅನೇಕ ಕರ್ಮಗಳಲ್ಲಿ ಪ್ರತಿಯೊಂದು ಅನೇಕ ಜನ್ಮಗಳನ್ನು ಕೊಡುವುದಾದರೆ ಶೇಷವಾದ ಕರ್ಮಗಳಿಗೆ ಫಲವನ್ನು ಕೊಡದ ಪ್ರಸಂಗವು ಬರುವುದು. ಇದೂ ಇಷ್ಟವಿಲ್ಲ. ಮೂರನೆಯದು, ಅನೇಕ ಕರ್ಮಗಳು ಅನೇಕ ಜನ್ಮಗಳನ್ನು ಕೊಡಲಾರವು. ಏಕೆ? ಅನೇಕ ಜನ್ಮಗಳು ಒಂದೇ ಸಲ ಉಂಟಾಗುವುದಿಲ್ಲವಾದರೂ ಇದರಿಂದ ಒಂದು ಕರ್ಮವನ್ನು ಅಂಗೀಕರಿಸಬೇಕಾಗುತ್ತದೆ. ಹಿಂದೆ ಹೇಳಿದಂತೆ ಇದೂ ಕೂಡ ದೋಷಯುಕ್ತವಾಗುತ್ತದೆ. ಸಿದ್ಧಾಂತವು ನಾಲ್ಕನೆಯದು. ಆದುದರಿಂದ ಜನ್ಮ ಮತ್ತು ಮರಣ ಇವುಗಳ ಅಂತರದಲ್ಲಿ ಮಾಡಿದ ಪುಣ್ಯ ಸಪ್ತಕರ್ಮಗಳ ಸಂಚಯವು ಇನ್ನುಳಿದವುಗಳಿಗಿಂತ ಬಹುಪೂರಕವಾಗಿ ಪ್ರಧಾನವೂ ಆಗಿರುತ್ತದೆ. ಮರಣಕಾಲದಲ್ಲಿ ಸಂಚಯವೆಲ್ಲ ಏಕೀಭೂತವಾಗಿ ವ್ಯಕ್ತವಾಗುತ್ತದೆ. ಮರಣವಾದ ಮೇಲೆ ಅವು ಕಾರ್ಯಕಾರಿಯಾಗಿ ಒಂದೇ ಜನ್ಮವನ್ನು ಸಂಪಾದಿಸುತ್ತವೆ. ಪುನಃ ಅದೇ ಕರ್ಮದಿಂದ ಆಯಸ್ಸು ಮತ್ತು ಅದೇ ಆಯಸ್ಸಿನಲ್ಲಿ ಅನುಭವವೂ ಉಂಟಾಗುತ್ತವೆ. ಈ ಸುಪ್ತ ಕರ್ಮವು ಜನ್ಮ, ಆಯಸ್ಸು ಮತ್ತು ಅನುಭವ ಇವುಗಳಿಗೆ ಕಾರಣವಾಗಿರುವುದರಿಂದ ತ್ರಿಫಲ ಎಂದು ಹೇಳಲ್ಪಟ್ಟಿದೆ. ಆದುದರಿಂದಲೇ ಈ ಸುಪ್ತ ಕರ್ಮವು ಏಕಭವಿಕ ಎಂದರೆ ಒಂದೇ ಜನ್ಮದಲ್ಲಿ ಕಾರ್ಯಕಾರಿ ಎಂದು ಹೇಳಲ್ಪಡುತ್ತದೆ. ವರ್ತಮಾನ ಜನ್ಮದಲ್ಲಿ ಅನುಭವಿಸಲ್ಪಡುವ ಸುಪ್ತ ಕರ್ಮವು ಒಂದೇ ಫಲವನ್ನು ಕೊಡುತ್ತದೆ, ಏಕೆಂದರೆ ಇದು ಅನುಭವಕ್ಕೆ ಕಾರಣವಾಗಿರುತ್ತದೆ ಅಥವಾ ಆಯಸ್ಸು ಮತ್ತು ಅನುಭವ ಇವುಗಳಿಗೆ ಕಾರಣವಾಗಿರುವುದರಿಂದ 2 ಫಲಗಳನ್ನು ಕೊಡುತ್ತದೆ. ದೃಷ್ಟಾಂತ: ನಂದೀಶ್ವರ ಅಥವಾ ನಹುಷ ಕ್ಲೇಶಗಳು ಮತ್ತು ಸುಪ್ತ ಕರ್ಮದ ಫಲವು ವಾಸನೆಗಳನ್ನು ಉಂಟು ಮಾಡುತ್ತದೆ. ವಾಸನೆಗಳಿಂದ ಆಕ್ರಮಿತವಾದ ಚಿತ್ತವು ಅನಾದಿ ಕಾಲದಿಂದ ವಿಚಿತ್ರವಾಗಿ ಮೀನಿನ ಬಲೆಯಂತೆ ಎಲ್ಲ ಕಡೆಗಳಲ್ಲಿಯೂ ಗ್ರಂಥಿಗಳಿಂದ ಹೊರಡಿಸಿಕೊಂಡಿರುತ್ತದೆ. ಈ ವಾಸನೆಗಳು ಅನೇಕ ಭವಿಕ ಎಂದರೆ ಅನೇಕ ಜನ್ಮಗಳಲ್ಲಿ ಕಾರ್ಯಕಾರಿ ಎಂದು ಹೇಳಲ್ಪಡುತ್ತದೆ. ಸುಪ್ತ ಕರ್ಮವೇ ಏಕಭವಿಕ ಎಂದು ಹೇಳಿದ್ದಾಯಿತು. ಯಾವ ಸಂಸ್ಕಾರಗಳು ಶ್ರುತಿಗೆ ಕಾರಣವಾಗಿದೆಯೋ ಅವು ವಾಸನೆಗಳೆಂದು ಹೇಳಲ್ಪಟ್ಟವು. ಅವು ಅನಾದಿ ಕಾಲದಿಂದಲೂ ಇರುತ್ತವೆ. ಒಂದೇ ಜನ್ಮದಲ್ಲಿ ಕಾರ್ಯಕಾರಿಯಾದ ಸುಪ್ತ ಕರ್ಮವು 2 ವಿಧವಾಗಿರುತ್ತದೆ: ನಿಯತವಾದ ಫಲ ಮತ್ತು ಅನಿಯತವಾದ ಫಲ. ವರ್ತಮಾನ ಜನ್ಮದಲ್ಲಿ ಅನುಭವಿಸಲ್ಪಡುವ ನಿಯತ ಫಲಕ್ಕೆ ಈ ನಿಯಮವುಂಟು: ಮುಂದಿನ ಜನ್ಮಗಳ ಅನುಭವಕ್ಕೆ ಮತ್ತು ಅನಿಯತವಾದ ಫಲಕ್ಕೆ ಈ ನಿಯಮವಿಲ್ಲ. ಅದು ಹೇಗೆ? ಯಾವುದು ಮುಂದಿನ ಜನ್ಮದಲ್ಲಿ ಅನುಭವಿಸಲ್ಪಡುವುದೋ ಮತ್ತು ಯಾವುದಕ್ಕೆ ಅನಿಯತವಾದ ಫಲವಿದೆಯೋ ಅದಕ್ಕೆ 3 ಗತಿಗಳುಂಟು. ಮೊದಲನೇ ಗತಿ, ಕರ್ಮವನ್ನು ಮಾಡಿದರೂ ಫಲವನ್ನು ಕೊಡುವುದಕ್ಕೆ ಮೊದಲೇ ನಾಶವಾಗುವಿಕೆ, ಪ್ರಧಾನ ಕರ್ಮದಲ್ಲಿ ಸೇರುವಿಕೆ ಮತ್ತು ನಿಯತ ಫಲವಿರುವ ಪ್ರಧಾನ ಕರ್ಮಗಳಲ್ಲಿ ಅಡಗಿ ಮುಂದುವರಿಯುವಿಕೆ. ಕರ್ಮವನ್ನು ಮಾಡಿದರೂ ಫಲವನ್ನು ಕೊಡದೆ ನಾಶವಾಗುವಿಕೆಗೆ ಒಂದು ದೃಷ್ಟಾಂತ: ಕಪ್ಪು ಕರ್ಮ ಎರಡೆರಡಾಗಿವೆ ಎಂದು ತಿಳಿಯಬೇಕು. ಪುಣ್ಯಕರ್ಮವು ಪಾಪಕರ್ಮದ ರಾಶಿಯನ್ನು ನಾಶ ಮಾಡುತ್ತದೆ. ಆದುದರಿಂದ ಸುಕೃತ ಕರ್ಮವನ್ನು ಮಾಡಲು ಇಚ್ಛಿಸು. ಕರ್ಮದ ವಿಷಯದಲ್ಲಿ ಕವಿಗಳು ಹೇಗೆ ಹೇಳುತ್ತಾರೆ ಎಂದು ವಚನವಿದೆ:
ಈಗ ಒಂದು ಕರ್ಮವು ಪ್ರಧಾನ ಕರ್ಮದಲ್ಲಿ ಅಡಗುವುದರ ವಿಷಯದಲ್ಲಿ ವಚನವಿದೆ. ಯಜ್ಞದಲ್ಲಿ ಸ್ವಲ್ಪ ಪಾಪದ ಸಂಸ್ಕಾರವಿದ್ದರೂ ಅದು ಪರಿಹಾರವಾಗುತ್ತದೆ. ಯಜ್ಞದಲ್ಲಿ ಸ್ವಲ್ಪ ಪಾಪದ ಸಂಸ್ಕಾರವಿದ್ದರೂ ಅದು ಪರಿಹಾರವಾಗುತ್ತದೆ. ಅದು ಪುಣ್ಯದ ಫಲವನ್ನು ನಾಶ ಮಾಡುವುದಿಲ್ಲ. ಏಕೆಂದರೆ ನನಗೆ ಪುಣ್ಯವು ಬಹುವಾಗಿದೆ. ಪುಣ್ಯದೊಂದಿಗೆ ಪಾಪವೂ ಇದ್ದರೆ ಅದು ಪುಣ್ಯದೊಂದಿಗೆ ಬೆರೆತು ಹೋಗುತ್ತದೆ. ಏನಾದರೂ ಆದರೆ ಸ್ವರ್ಗದಲ್ಲಿ ಪುಣ್ಯವು ಕಡಿಮೆಯಾಗಬಹುದು. ಸುಪ್ತ ಕರ್ಮವು ನಿಯತ ಫಲವಿರುವ ಪ್ರಧಾನ ಕರ್ಮದಲ್ಲಿ ಅಡಗಿ ಹೇಗೆ ಮುಂದುವರಿಯುತ್ತದೆ. ಮುಂದಿನ ಜನ್ಮದಲ್ಲಿ ಅನುಭವಕ್ಕೆ ಬರುವ ನಿಯತ ಫಲವಿರುವ ಕರ್ಮದ ಅಭಿವ್ಯಕ್ತಿಯ ಕಾರಣ ಮರಣವು ಎಂದು ಹೇಳಲಾಗಿದೆ. ಮುಂದಿನ ಜನ್ಮದಲ್ಲಿ ಅನುಭವಕ್ಕೆ ಬರುವ ಮತ್ತು ಅನಿಯತ ಫಲವಿರುವ ಕರ್ಮದ ಅಭಿವ್ಯಕ್ತಿಯು ಕಾರಣವು ಮರಣವಲ್ಲ. ಕೊನೆಯಲ್ಲಿ ಹೇಳಿದ ಸುಪ್ತ ಕರ್ಮವು ಮುಂದಿನ ಜನ್ಮದಲ್ಲಿ ಅನುಭವಕ್ಕೆ ಬರುವ ಮತ್ತು ಅನಿಯತ ಫಲವಿರುವ ಕರ್ಮವು ನಾಶವಾಗುತ್ತದೆ ಅಥವಾ ಅಡಗುತ್ತದೆ ಅಥವಾ ಅಭಿವ್ಯಕ್ತಿಯ ಕಾರಣವಾದ ಮತ್ತು ಕರ್ಮದ ಫಲವನ್ನು ಅಭಿಮುಖಗೊಳಿಸುವ ಬರುವವರೆಗೂ ಬಹುಕಾಲ ಅಡಗಿರುತ್ತದೆ. ಕರ್ಮಫಲಕ್ಕೆ ದೇಶಕಾಲ ನಿಮಿತ್ತಗಳು ಅನಿಶ್ಚಿತವಾದುದರಿಂದ ಕರ್ಮಗತಿಯು ವಿಚಿತ್ರವಾಗಿಯೂ ತಿಳಿಯುವುದಕ್ಕೆ ಕಷ್ಟವೂ ಆಗಿದೆ. ಕೆಲವು ಅಪವಾದಗಳಿದ್ದರೂ ಅವು ಸಾಮಾನ್ಯ ನಿಯಮವನ್ನು ಮುರಿಯದ ಹಾಗೆ ಸುಪ್ತ ಕರ್ಮವು ಒಂದೇ ಜನ್ಮದಲ್ಲಿ ಕೆಲಸ ಮಾಡುತ್ತದೆ ಎಂದು ನಿಶ್ಚಯವು. ते ह्लादपरितापफलाः पुण्यहेतुत्वात् ಅವುಗಳು ಎಂದರೆ ಜನ್ಮ, ಆಯಸ್ಸು ಮತ್ತು ಅನುಭವ. ಇವುಗಳಿಗೆ ಪುಣ್ಯವೇ ಕಾರಣವಾದಾಗ ಸುಖವನ್ನು ಕೊಡುತ್ತವೆ. ಅವುಗಳಿಗೆ ಅಪುಣ್ಯವೇ ಕಾರಣವಾದಾಗ ದುಃಖವನ್ನು ಕೊಡುತ್ತವೆ. ಹೇಗೆ ದುಃಖವು ಪ್ರತಿಕೂಲವಾಗಿದೆಯೋ ಹಾಗೆಯೇ ವಿಷಯ ಸುಖವನ್ನು ಅನುಭವಿಸುತ್ತಿರುವ ಕಾಲದಲ್ಲಿ ದುಃಖವೂ ಇರುತ್ತದೆ. ಇದು ಯೋಗಿಗೆ ಪ್ರತಿಕೂಲವಾಗಿರುವುದು. ಏಕೆಂದರೆ ವಿಷಯ ಸುಖವೆಲ್ಲ ಸಮಾಧಿಗೆ ಮತ್ತು ಕೈವಲ್ಯಕ್ಕೆ ಅಡ್ಡಿಯಾಗದಿರುವುದು.